ಸಮಾನತೆಯ ಸಮಾಜ ನಿರ್ಮಾಣಕ್ಕೆ ಬದ್ಧ ಸಿದ್ದರಾಮಯ್ಯ. ಸಂವಿಧಾನದ ಆಶಯದಂತೆಯೇ ಸ್ವಾತಂತ್ರ್ಯ, ಸಮಾನತೆ, ಭ್ರಾತೃತ್ವದಿಂದ ಕೂಡಿದ ಸಮಾನತೆಯ ಸಮಾಜ ನಿರ್ಮಾಣಕ್ಕೆ ನಮ್ಮ ಸರ್ಕಾರ ಬದ್ಧವಾಗಿದ್ದು, ಇದರ ವಿರುದ್ಧ ಸಮಾಜದಲ್ಲಿ ದ್ವೇಷ ಬಿತ್ತುವವರಿಗೆ ತಕ್ಕ ಪಾಠ ಕಲಿಸಬೇಕು ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿದರು. ತಾಲೂಕಿನ ಬನವಾಸಿಯ ಮಯೂರವರ್ಮ ವೇದಿಕೆಯಲ್ಲಿ 2 ದಿನಗಳ ರಾಜ್ಯದ ಪ್ರತಿಷ್ಠಿತ 2024ನೇ ಸಾಲಿನ ಕದಂಬೋತ್ಸವಕ್ಕೆ ಮಂಗಳವಾರ ಸಂಜೆ ಚಾಲನೆ ನೀಡಿ ಅವರು ಮಾತನಾಡಿದರು. ಪಟ್ಟಭದ್ರ ಹಿತಾಸಕ್ತರು ಸಮಾಜದಲ್ಲಿ ದ್ವೇಷ ಹುಟ್ಟುಹಾಕುವ ವಿಷ ಬೀಜ ಬಿತ್ತುವ ಪ್ರಯತ್ನ ಮಾಡುತ್ತಾರೆ. ಧರ್ಮ, ಜಾತಿಯ ಹೆಸರಿನಲ್ಲಿ ವಿಷ ಬೀಜ ಬಿತ್ತುವ ಬಗ್ಗೆ ಎಚ್ಚರಿಕೆಯಿಂದ ಇರಬೇಕು. ಸ್ವಾತಂತ್ರ್ಯ, ಸಮಾನತೆ, ಭ್ರಾತೃತ್ವವನ್ನು ಅರ್ಥ ಮಾಡಿಕೊಳ್ಳಬೇಕು ಎಂದ ಅವರು, ಧರ್ಮ, ಜಾತಿಯ ವಿಷ ಬೀಜ ಬಿತ್ತಿ ಬೆಂಕಿ ಹಚ್ಚುವ ಕೆಲಸ ಮಾಡಿದರೆ ಸಮಾಜ ಬದಲಾವಣೆ ಆಗಲು ಸಾಧ್ಯವಿಲ್ಲ. ಆರ್ಥಿಕ, ಸಾಮಾಜಿಕ ಕಾರ್ಯಕ್ರಮ ನೀಡಿದರೆ ಸಮಾಜ ಬದಲಾವಣೆ ಸಾಧ್ಯ. ಗ್ಯಾರಂಟಿ ಅವಹೇಳನ ಮಾಡುತ್ತಿದ್ದ ಬಿಜೆಪಿಯವರು ಈಗ ಅದನ್ನು ಕದ್ದು ಮೋದಿ ಗ್ಯಾರಂಟಿ ಎಂದು ಜಾಹೀರಾತು ನೀಡುತ್ತಿದ್ದಾರೆ. ಈ ಹಿಂದೆ ಸಿದ್ದರಾಮಯ್ಯ ಹೇಳಿದರೆ ರಾಜ್ಯ ದಿವಾಳಿಯಾಗುತ್ತದೆ, ಆದರೆ ಮೋದಿ ಹೇಳಿದರೆ ಅದು ಅಭಿವೃದ್ಧಿ ಎನ್ನುತ್ತಾರೆ. ಇದು ಹೇಗೆ ಸಾಧ್ಯ ಎಂದು ಪ್ರಶ್ನಿಸಿದ ಅವರು, ಕರ್ನಾಟಕಕ್ಕೆ ತೆರಿಗೆ ವಿಚಾರದಲ್ಲಿ ಇಂದು ಮೋಸ ಆಗುತ್ತಿದೆ ಎಂದು ಆರೋಪಿಸಿದರು. ಕನ್ನಡಿಗರ ಹೆಮ್ಮೆಯ ಬನವಾಸಿಯ ಕದಂಬೋತ್ಸವಕ್ಕೆ ಆಗಮಿಸುತ್ತಿರುವ ಮಾನ್ಯ ಮುಖ್ಯಮಂತ್ರಿಗಳಿಗೂ ಸರ್ಕಾರದ ಸಚಿವರಿಗೂ ಹಾಗೂ ನಾಡಿನ ಬಂಧುಗಳಿಗೂ ಹಾರ್ದಿಕ ಸ್ವಾಗತ ಕೋರುವವರು ಶ್ರೀಮತಿ ಬಿಬಿ ಆಯಿಷಾ, ಅಧ್ಯಕ್ಷರು ಗ್ರಾಮ ಪಂಚಾಯತ್ ಬನವಾಸಿ, ಶ್ರೀ ಸಿದ್ದಿ ವೀರೇಶ ಎಂ ನರೇಗಲ್, ಉಪಾಧ್ಯಕ್ಷರು ಮತ್ತು ಸರ್ವ ಸದಸ್ಯರು, ಗ್ರಾಮ ಪಂಚಾಯತ್ ಬನವಾಸಿ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಮತ್ತು ಸರ್ವ ಸಿಬ್ಬಂದಿಗಳು. ಕನ್ನಡ ನಾಡಿನ ಪ್ರಪ್ರಥಮ ರಾಜಧಾನಿ ಬನವಾಸಿಯ ಹೆಮ್ಮೆಯ ಕದಂಬೋತ್ಸವಕ್ಕೆ ಆಗಮಿಸುತ್ತಿರುವ ಮಾನ್ಯ ಮುಖ್ಯಮಂತ್ರಿ ಶ್ರೀ ಸಿದ್ದರಾಮಯ್ಯನವರಿಗೂ ಸರ್ಕಾರದ ಸಚಿವರಿಗೂ ಹಾಗೂ ನಾಡಿನ ಸಮಸ್ತ ಜನತೆಗೂ ಹಾರ್ದಿಕ ಸ್ವಾಗತ ಕೋರುವವರು ಶ್ರೀ ರಾಜಶೇಖರ್ ಬಿ ಗೌಡ್ರು, ಅಧ್ಯಕ್ಷರು, ಕಾಳಂಗಿ ಸೇವಾ ಸಹಕಾರಿ ಸಂಘ ಬದನಗೋಡು, ಗಿರಿಜಮ್ಮ ಬಿ ನಾಯ್ಕ್, ಉಪಾಧ್ಯಕ್ಷರು ಮತ್ತು ಸಂಘದ ಸರ್ವ ಸದಸ್ಯರು, ಬಿಡಿ ಸಣ್ಣಣ್ಣನವರು, ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು. ಕನ್ನಡಿಗರ ಹೆಮ್ಮೆಯ ಕದಂಬೋತ್ಸವಕ್ಕೆ ಆಗಮಿಸುತ್ತಿರುವ ಮಾನ್ಯ ಮುಖ್ಯಮಂತ್ರಿ ಶ್ರೀ ಸಿದ್ದರಾಮಯ್ಯನವರಿಗೂ ಸರ್ಕಾರದ ಸಚಿವರಿಗೂ ಹಾಗೂ ನಾಡಿನ ಸಮಸ್ತ ಜನತೆಗೂ ಹಾರ್ದಿಕ ಸ್ವಾಗತ ಕೋರುವವರು ಡಾಕ್ಟರ್ ಅಜ್ಜಯ್ಯ ಜೆಆರ್, IFS, ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳು, ಕೆನರಾ ವೃತ್ತ, ಹರೀಶ್ CN, ACF, ಬನವಾಸಿ ವಲಯ, ವಿ ರಂಗನಾಥ್, ವಲಯ ಅರಣ್ಯಾಧಿಕಾರಿಗಳು, ಬನವಾಸಿ ವಲಯ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ವರ್ಗ. ಕನ್ನಡ ನಾಡಿನ ಹೆಮ್ಮೆಯ ಕದಂಬೋತ್ಸವಕ್ಕೆ ಆಗಮಿಸುತ್ತಿರುವ ಮಾನ್ಯ ಮುಖ್ಯಮಂತ್ರಿ ಶ್ರೀ ಸಿದ್ದರಾಮಯ್ಯನವರಿಗೂ ಸರ್ಕಾರದ ಸಚಿವರಿಗೂ ಹಾಗೂ ನಾಡಿನ ಸಮಸ್ತ ಬಾಂಧವರಿಗೂ ಹಾರ್ದಿಕ ಸ್ವಾಗತ ಕೋರುವವರು ಶ್ರೀ ಅರೇಬೈಲ್ ಶಿವರಾಮ್ ಹೆಬ್ಬಾರ್, ಅಧ್ಯಕ್ಷರು, ಕೆಡಿಸಿಸಿ ಬ್ಯಾಂಕ್ ಶಿರ್ಸಿ, ಶ್ರೀ ಮೋಹನ್ ನಾಯಕ್, ಉಪಾಧ್ಯಕ್ಷರು ಮತ್ತು ಸದಸ್ಯರುಗಳು, ಶ್ರೀ RG ಭಾಗವತ್, ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿಗಳು ಮತ್ತು ಸಿಬ್ಬಂದಿ ವರ್ಗ.
ಕನ್ನಡ ನಾಡಿನ ಪ್ರಪ್ರಥಮ ರಾಜಧಾನಿ ಬನವಾಸಿಯ ಹೆಮ್ಮೆಯ ಕದಂಬೋತ್ಸವಕ್ಕೆ ಆಗಮಿಸುತ್ತಿರುವ ಮಾನ್ಯ ಮುಖ್ಯಮಂತ್ರಿ ಶ್ರೀ ಸಿದ್ದರಾಮಯ್ಯನವರಿಗೂ ಸರ್ಕಾರದ ಸಚಿವರಿಗೂ ಹಾಗೂ ನಾಡಿನ ಸಮಸ್ತ ಜನತೆಗೂ ಹಾರ್ದಿಕ ಸ್ವಾಗತ ಕೋರುವವರು ಅಶ್ವಿನ್ ಭೀಮಣ್ಣ ನಾಯ್ಕ್ ಹಾಗೂ ಕುಟುಂಬದವರು. ಉತ್ತರ ಕನ್ನಡದ ಸಂಸದರನ್ನು ತರಾಟೆಗೆ ತೆಗೆದುಕೊಂಡ ಸಿಎಂ ಸಿದ್ದರಾಮಯ್ಯ. ಸಂಸದ ಅನಂತಕುಮಾರ್ ಹೆಗಡೆಯವರಿಗೆ ಮಾತಿನಲ್ಲೇ ಹಿಗ್ಗಾಮುಗ್ಗಾ ಜಡಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಅನಂತಕುಮಾರ್ ಹೆಗಡೆ 30 ವರ್ಷ ಅಧಿಕಾರ ಅನುಭವಿಸಿದರೂ ಜಿಲ್ಲೆಗೆ ಯಾವ ಯೋಜನೆ ತಂದಿದ್ದಾರೆ? ರಾಜ್ಯಕ್ಕೆ ಕೇಂದ್ರದಿಂದ ತೆರಿಗೆ ನೀಡುವುದರಲ್ಲಿ ಅನ್ಯಾಯವಾಗಿದ್ದರೂ ಈ ಬಗ್ಗೆ ಚಕಾರ ಎತ್ತಿಲ್ಲ ಏಕೆ? ಪರೇಶ ಮೆಸ್ತಾ ಪ್ರಕರಣದ CBI ವರದಿ ಏನು ಬಂತು? ಅವರ ಹೆಸರಿನಲ್ಲಿ ನೀವೇನು ರಾಜಕೀಯ ಮಾಡಿದ್ದೀರಿ ಎಂದು ಶಿರಸಿಯಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಅನಂತಕುಮಾರ್ ಹೆಗಡೆಯವರನ್ನು ಪ್ರಶ್ನಿಸಿದರು. ಇಂಥ ಪ್ರಾಜೆಕ್ಟ್ ತಗೊಂಡ್ಬಂದಿದ್ದಾರೆ ಉತ್ತರ ಕನ್ನಡ ಜಿಲ್ಲೆಗೆ, ಮಂತ್ರಿ ಬೇರೆ ಆಗಿತ್ತು, ಏನ್ ತಂದಿದ್ದಾರೆ ಇದರ ಪಾರ್ಲಿಮೆಂಟ್ನಲ್ಲಿ? ಇಲ್ಲಿ ಮಾತಾಡ್ತಾರೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ನಿಮ್ನೆಲ್ಲ ಬರೀರ್ಲಿ ಅಂತ, ಅಲ್ಲೇನೋ ಮಾತಾಡಿ ಹೇಳಿ. ಐ ಆಮ್ ನಾಟ್ ಲಿಂಕಿಂಗ್ ಅಗೇನ್ಸ್ಟ್ ಯು, ಜಸ್ಟ್ ಟೆಲ್ ಮೀ on what matter, on what issue is raised in the parliament. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಸಮಸ್ಯೆಗಳಿಲ್ವಾ? ಸಿಕ್ಕಾಪಟ್ಟಿದೆ ಸರ್. ಈ ಬೀಂಗ್ ಎ ಸೀನಿಯರ್ MP ಯಾವ ಇಶ್ಯೂ ರೈಸ್ ಮಾಡಿದರು ಹೇಳಿ. ನೀವು ಮಾಡಿದ್ರೆ ಮಾತಾಡಲ್ಲ ನಾನು. ಈ ಅನ್ಯಾಯದ ಬಗ್ಗೆ ಕರ್ನಾಟಕಕ್ಕೆ ತೆರಿಗೆ ಹಂಚಿಕೆಯಲ್ಲಿ ಅನ್ಯಾಯ ಆಗಿದೆ ಅಂತ ಒಂದಿನ ಮಾತಾಡಿದಾರ? ನಿಮಗೆ ಬೇಕಾ ಹೇಳಿ ನೀವು. ಸರ್ ಈಗ ಇಷ್ಟೆಲ್ಲ ಮಾತಾಡ್ತಾರೆ, ಆಯ್ತಪ್ಪ, ಅನಂತಕುಮಾರ್ ಇಷ್ಟೆಲ್ಲ ಸರ್ ಅಧಿಕಾರಿ ಎಲ್ಲ ಸುಳ್ಳೆ ಹೇಳೋದು ಅವರು. ಈಗ ಎಂಥದ್ದು ಒಬ್ಬ ಸತ್ತೋದ್ಮೇಲೆ ಇಶ್ಯೂ ಮಾಡಿದವ್ರು ಯಾರು? ಏನಾಯ್ತು? CBI ಕೊಟ್ಟಿತ್ತು, ಕೇಂದ್ರ ಸರ್ಕಾರ ಯಾರ ಕೈನಲ್ಲಿರೋದು? CBIನವರು ಏನಂತ ರಿಪೋರ್ಟ್ ಕೊಟ್ಟರು? ಸಹಜ ಸಾವು. ಮತ್ತೆ ಅವರು ನಮ್ಮ ಯಾರು ಅನಂತಕುಮಾರ್ ಹಿಡಿಯವರು ಅವ್ರು ಹೇಳ್ತಕ್ಕಂಥ ಒಂದು ಸತ್ಯ ಇಲ್ಲ. ಸರ್ ಆಯ್ತು ಸರ್. ಕನ್ನಡ ನಾಡಿನ ಹೆಮ್ಮೆಯ ಕದಂಬೋತ್ಸವಕ್ಕೆ ಆಗಮಿಸುತ್ತಿರುವ ಮಾನ್ಯ ಮುಖ್ಯಮಂತ್ರಿಗಳಿಗೂ ಸರ್ಕಾರದ ಸಚಿವರಿಗೂ ಹಾಗೂ ನಾಡಿನ ಸಮಸ್ತ ಬಾಂಧವರಿಗೂ ಹಾರ್ದಿಕ ಸ್ವಾಗತ ಕೋರುವವರು ಶ್ರೀ ಸುರೇಶ್ ರಾಮನಾಯ್ಕ್, ಅಧ್ಯಕ್ಷರು, ಸೇವಾ ಸಹಕಾರಿ ಸಂಘ ಕೊರಲ್ಕಟ್ಟ, ಶ್ರೀ ಮಧುಕೇಶ್ವರ್ ನಾಯ್ಕ್, ಉಪಾಧ್ಯಕ್ಷರು ಮತ್ತು ಸರ್ವ ಸದಸ್ಯರು ಹಾಗೂ ಅಧಿಕಾರಿಗಳು ಮತ್ತು ಸಿಬ್ಬಂದಿ ವರ್ಗ, ಸೇವಾ ಸಹಕಾರಿ ಸಂಘ ಕೊರಲ್ಕಟ್ಟ. ಶಿರ್ಸಿ ತಾಲೂಕಾ ವ್ಯವಸಾಯ ಹುಟ್ಟುವಳಿಗಳ ಸಹಕಾರಿ ಮಾರಾಟ ಸಂಘ ನಿಯಮಿತ ಶಿರ್ಸಿ ಉತ್ತರ ಕನ್ನಡ ಸಂಘದ ನೂತನ ಆಡಳಿತ ಮಂಡಳಿಯ ಅಧ್ಯಕ್ಷರಾಗಿ ಆಯ್ಕೆಯಾದ ಶ್ರೀ GT ಹೆಗಡೆ ತಟ್ಟಿಸರ ಹಾಗೂ ಉಪಾಧ್ಯಕ್ಷರಾಗಿ ಆಯ್ಕೆಯಾದ ಶ್ರೀ GM ಹೆಗಡೆ ಮುಳುಕಂಡ ಇವರಿಗೆ ಸಂಘದ ಪರವಾಗಿ ಹಾರ್ದಿಕ ಅಭಿನಂದನೆಗಳು. ಸಂಘದ ಸದಸ್ಯರು, ಆಡಳಿತ ಮಂಡಳಿಯ ಸದಸ್ಯರು ಹಾಗೂ ಸಿಬ್ಬಂದಿಗಳು TMS ಶಿರ್ಸಿ. ಬನವಾಸಿಯ ಕದಂಬೋತ್ಸವಕ್ಕೆ ಆಗಮಿಸಲಿರುವ ಕರ್ನಾಟಕದ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರಿಗೆ, ಸಚಿವರಿಗೆ, ಶಾಸಕರಿಗೆ ಹಾಗೂ ಸಾರ್ವಜನಿಕರಿಗೆ ಹಾರ್ದಿಕ ಸ್ವಾಗತ ಕೋರುವವರು ಶ್ರೀ GT ಹೆಗಡೆ ತಟ್ಟಿಸರ, ಅಧ್ಯಕ್ಷರು, TMS ಶಿರ್ಸಿ, ಶ್ರೀ GM ಹೆಗಡೆ ಮುಳುಕಂಡ, ಉಪಾಧ್ಯಕ್ಷರು, TMS ಶಿರ್ಸಿ. ಸಂಘದ ಸದಸ್ಯರು ಹಾಗೂ ಆಡಳಿತ ಮಂಡಳಿಯ ಸದಸ್ಯರು ಹಾಗೂ ಸಿಬ್ಬಂದಿಗಳು TMS ಶಿರ್ಸಿ. ಕನ್ನಡ ನಾಡಿನ ಪ್ರಪ್ರಥಮ ರಾಜಧಾನಿ ಬನವಾಸಿಯ ಹೆಮ್ಮೆಯ ಕದಂಬೋತ್ಸವಕ್ಕೆ ಆಗಮಿಸುತ್ತಿರುವ ಮಾನ್ಯ ಮುಖ್ಯಮಂತ್ರಿಗಳಿಗೂ ಸರ್ಕಾರದ ಸಚಿವರಿಗೂ ಹಾಗೂ ನಾಡಿನ ಸಮಸ್ತ ಜನತೆಗೂ ಹಾರ್ದಿಕ ಸ್ವಾಗತ ಕೋರುವವರು ಶ್ರೀಮತಿ ಕಿರಣ್ ಭಟ್, ಅಧ್ಯಕ್ಷರು, ಗ್ರಾಮ ಪಂಚಾಯತ್ ಬಿಸಲ್ಕೊಪ್ಪ,
ಶ್ರೀ ಭಾರತಿ ಆರ್ ಪೂಜಾರಿ ಉಪಾಧ್ಯಕ್ಷರು ಮತ್ತು ಸರ್ವ ಸದಸ್ಯರು, ಗ್ರಾಮ ಪಂಚಾಯತ್ ಬಿಸಲಕೊಪ್ಪ, ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಮತ್ತು ಸರ್ವ ಸಿಬ್ಬಂದಿಗಳು. ಕನ್ನಡಿಗರ ಹೆಮ್ಮೆಯ ಕದಂಬೋತ್ಸವಕ್ಕೆ ಆಗಮಿಸುತ್ತಿರುವ ಮಾನ್ಯ ಮುಖ್ಯಮಂತ್ರಿಗಳಿಗೂ, ಸರ್ಕಾರದ ಸಚಿವರಿಗೂ ಹಾಗೂ ನಾಡಿನ ಸಮಸ್ತ ಜನತೆಗೂ ಹಾರ್ದಿಕ ಸ್ವಾಗತ ಕೋರುವವರು ಎಸ್ ತಿರುಮಲೇಶ ಎಸ್ ಮಡಿವಾಳ್, ಅಧ್ಯಕ್ಷರು, ಗ್ರಾಮ ಪಂಚಾಯತ್ ದೊಡ್ಡನಹಳ್ಳಿ. ಶ್ರೀಮತಿ ವೀಣಾಕ್ಷಿ ಎಸ್ ಗೌಡ, ಉಪಾಧ್ಯಕ್ಷರು ಮತ್ತು ಸರ್ವ ಸದಸ್ಯರು, ಗ್ರಾಮ ಪಂಚಾಯತ್ ದೊಡ್ಡನಹಳ್ಳಿ, ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಮತ್ತು ಸರ್ವ ಸಿಬ್ಬಂದಿಗಳು. ಕನ್ನಡ ನಾಡಿನ ಪ್ರಪ್ರಥಮ ರಾಜಧಾನಿ ಬನವಾಸಿಯ ಹೆಮ್ಮೆಯ ಕದಂಬೋತ್ಸವಕ್ಕೆ ಆಗಮಿಸುತ್ತಿರುವ ಮಾನ್ಯ ಮುಖ್ಯಮಂತ್ರಿ ಶ್ರೀ ಸಿದ್ದರಾಮಯ್ಯನವರಿಗೂ, ಸರ್ಕಾರದ ಸಚಿವರಿಗೂ ಹಾಗೂ ನಾಡಿನ ಸಮಸ್ತ ಜನತೆಗೂ ಹಾರ್ದಿಕ ಸ್ವಾಗತ ಕೋರುವವರು ಶ್ರೀ ವಿ.ಎಂ. ಹೆಗ್ಡೆ, ಅಧ್ಯಕ್ಷರು, ವ್ಯವಸಾಯ ಸೇವಾ ಸಹಕಾರಿ ಸಂಘ ಬಿಸಲಕೊಪ್ಪ, ಶ್ರೀ ಮಹೇಂದ್ರ ಭಟ್, ಉಪಾಧ್ಯಕ್ಷರು ಮತ್ತು ಅಭಿಷೇಕ್ ಎನ್. ಹೆಗಡೆ, ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಹಾಗೂ ಸರ್ವ ಸದಸ್ಯರು, ಅಧಿಕಾರಿಗಳು ಮತ್ತು ಸಿಬ್ಬಂದಿ ವರ್ಗ, ವ್ಯವಸಾಯ ಸೇವಾ ಸಹಕಾರಿ ಸಂಘ ಬಿಸಲಕೊಪ್ಪ.